press the bell icon on the YouTube app and never miss another update. बच्चों, आज हम चुट्टी पत्र इस पाठ के बारे में जानकारी प्राप्त करेंगे। चुट्टी पत्र देखेंगे। चुट्टी पत्र हम कब लिखते हैं? कोई अनिवार्य कारण हो तो, कोई अनिवार्य कारण हो तो हम ಚುಟ್ಟಿ ಪತ್ರ लिखते हैं, है ना। ಇವತ್ತು ನಾವು ರಜೆಯ ಪತ್ರದ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋಣಂತೆ। ಯಾವಾಗ ರಜಾಪತ್ರವನ್ನು ಬರಿತೀವಿ ಅಥವಾ ಲಿವ್ ಲೆಟರನ್ನು ನಾವು ಯಾವಾಗ ಬರಿತೀವಿ ಅಂತ ಅಂದರೆ, ಯಾವುದಾದರೂ ಅನಿವಾರ್ಯ ಕಾರಣಗಳು ಇದ್ದಾಗ ಮಾತ್ರ, ಹೌದಲ್ವಾ? ಶಾಲೆಗೆ ಹಾಜರಾಗೋದಕ್ಕೆ ನಮಗೆ ಸಾಧ್ಯವಾಗ್ತಿಲ್ಲ ಅಂದಾಗ, ಅನಿವಾರ್ಯ ಕಾರಣಗಳಿದ್ದಾಗ ಏನು ಮಾಡ್ತೀವಿ? ರಜೆಯ ಪತ್ರವನ್ನು, ಲಿವ್ ಲೆಟರನ್ನು ಬರಿತೀವಿ, ಹೌದಲ್ವಾ? ಏನು ಅನಿವಾರ್ಯ ಕಾರಣಗಳು? ಹುಷಾರಿಲ್ಲದೆ ಇರ್ಬೋದು, ಆರೋಗ್ಯ ಸರಿ ಇಲ್ಲದೆ ಇರ್ಬೋದು, ಅಥವಾ ಹಳ್ಳಿಗೆ ಅಥವಾ ಊರಿಗೆ ಹೋಗೋದಿದ್ರೆ ಆ ಅನಿವಾರ್ಯ ಕಾರಣಗಳಿದ್ದಾಗ ಏನು ಮಾಡ್ತೀವಿ? ಚುಟ್ಟಿ ಪತ್ರ ಅಂದರೆ ರಜೆ ಪತ್ರವನ್ನು, ಲಿವ್ ಲೆಟರನ್ನು ಬರಿತೀವಿ, ಹೌದಲ್ವಾ? छुट्टी पत्र लिखने के लिए एक अनुशासन है। अनुशासन का मतलब है नियम। एक नियम अपनाना चाहिए, एक नियम के तौर पर हमें लिखना चाहिए। रजे पत्रವನ್ನು ಬರೆಯೋದಕ್ಕೆ ಒಂದು ನಿಯಮ ಇದೆ, ಹೌದಲ್ವಾ? ಸಿಸ್ಟಮೆಟಿಕ್ ಆಗಿ ನಾವು ಬರೀಬೇಕು, ನಿಯಮಬದ್ಧವಾಗಿ ಒಂದು ಪತ್ರವನ್ನು ಬರಿಬೇಕಾಗುತ್ತೆ। ಆ ನಿಯಮ ಏನಿದೆ, ಯಾವ ರೀತಿ ಬರಿಬೇಕು, ಅದನ್ನು ನಾವು ಈ ಪಾಠದ ಮೂಲಕ ತಿಳ್ಕೊಳ್ಳೋಣಂತೆ। बच्चों, पहले मैं इस पाठ को पढ़ती हूँ, ध्यान से सुनिए तथा देखिए। चुट्टी पत्र। छात्र चुट्टी पत्र लिखना सीखते हैं। इस पाठ से बच्चे चुट्टी पत्र लिखना जानते हैं या सीखते हैं। प्रेषक सुधा, 8वीं कक्षा, सरकारी हाई स्कूल, मैसूर, 570020। सेवा में कक्षा अध्यापक, सरकारी हाई स्कूल, कुवेंपु नगर, मैसूर, 570020। आदरणीय महोदय। विषय 3 दिन की छुट्टी की प्रार्थना हेतु। उपरयुक्त विषय के संबंध में आपसे निवेदन है कि दिनांक, यहाँ पर दिनांक लिखना है, यहाँ पर दिनांक लिखना है 2/9/2020 से 4/9/2020। दिनांक 2/9/2020 से दिनांक 4/9/2020 तक मुझे अपने भाई की शादी में भाग लेने के लिए बेंगलुरु जाना है, इसलिए मैं विद्यालय नहीं आ सकती। अतः आपसे प्रार्थना करती हूँ कि इन 3 दिनों की छुट्टी देने की कृपा करें। धन्यवाद सहित अभिभावक के हस्ताक्षर। आपकी आज्ञाकारी छात्र सुधा। ಮಕ್ಕಳೇ, ಈಗ ನಾನು ಒಮ್ಮೆ ಪಾಠವನ್ನು ಓದ್ತಾ ಹೋದೆ। ಸಾಮಾನ್ಯವಾಗಿ ನಾವು ರಜೆ ಪತ್ರೆಯನ್ನು ಬರಿತಿದ್ದೀವಿ ಅಂತ ಅಂದರೆ ಏನು ಮಾಡ್ತೀವಿ? ಪ್ರೀವಿಯಸ್ ಡೇಟನ್ನು ಮೇಲ್ಗಡೆ ಭಾಗದಲ್ಲಿ ಹಾಕ್ತೀವಿ। ಅಂದರೆ ಈಗ ಒಂದು ಪೇಪರ್ ತೊಗೊಂಡಿದ್ದೀವಿ ಅಂದರೆ ಬಲಭಾಗದಲ್ಲಿ ಮೇಲ್ಗಡೆಗೆ ಏನು ಮಾಡ್ತೀವಿ? ದಿನಾಂಕವನ್ನು ನಿಗದಿ ಹಾಕ್ತೀವಿ। ಯಾವುದು ದಿನಾಂಕ? ಹಿಂದಿನ ದಿನ ತಗೋಬೇಕು। 1/9/2020। ऊपर आपको लिखना है दिनांक 1/9/2020। ಮೇಲ್ಗಡೆ ಭಾಗದಲ್ಲಿ, ಪತ್ರದ ಮೇಲ್ಭಾಗದಲ್ಲಿ, ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ನೀವೀಗ ಚುಟ್ಟಿ ಪತ್ರ ಪಾಠವನ್ನು ನೋಡ್ಕೊಳ್ತಿದ್ದೀರಲ್ವಾ? ಮೇಲ್ಭಾಗದಲ್ಲಿ ಒಂದು ಡೇಟ್ ಕೊಟ್ಟಿದ್ದಾರೆ। ಸೊ ಆ ಬುಕ್ಕಲ್ಲಿ ಏನಾಗಿದೆ, ಟೆಕ್ಸ್ಟ್ ಬುಕ್ಕಲ್ಲಿ ಪ್ರಿಂಟ್ ಆದಂಥ ಸಮಯದಲ್ಲಿ, ಆ ಟೆಕ್ಸ್ಟ್ ಬುಕ್ಕು ಯಾವಾಗ ಪ್ರಿಂಟ್ ಆಗಿದೆ ಆ ಸಮಯದ ಡೇಟು, ಮಂತ್, ಇಯರನ್ನು ಮೆನ್ಷನ್ ಮಾಡಿರ್ತಾರಲ್ಲ। ಸೊ ಹಾಗಾಗಿ ನೀವು ಇಲ್ಲಿ ಚೇಂಜಸ್ ಮಾಡ್ಕೋಬೇಕಾಗತ್ತೆ, ಬದಲಾವಣೆ ಮಾಡ್ಕೋಬೇಕಾಗತ್ತೆ। ಹಿಂದಿನ ದಿನದ ದಿನಾಂಕವನ್ನು ಹಾಕ್ತೀವಿ ನಾವು, ಅಂದರೆ ಒಂದು ದಿನ ಮುಂಚಿತವಾಗಿ ನಾವು
ಲೀವ್ ಲೆಟ್ರನ್ನು ಬರಿತೀವಿ. ಹಾಗಾಗಿ ಇಲ್ಲಿ ದಿನಾಂಕವನ್ನು ಹಿಂದಿನ ದಿನದ ನಿನ್ನೆ ದಿನದ ನಾನು ಇಲ್ಲಿ ಹಾಕಿದ್ದೀನಿ. ಇವತ್ತಿನ ದಿನದನ್ನ ಡೇಟನ್ನು ಏನು ಮಾಡಿದ್ದೀನಿ ನಾನು ಈಗ ತಗೊಂಡಿದ್ದೀನಿ 2 ರಿಂದ 4ನೇ ತಾರೀಕು. ಯಾಕೆ ತಗೊಂಡಿದ್ದೀನಿ ಅಲ್ಲಿ ಕೇಳಿರೋದು 3 ದಿನದ್ದು. ಸೊ ಹಾಗಾಗಿ ಈ ದಿನಗಳ ಡೇಟನ್ನು ನೀವು ಚೇಂಜ್ ಮಾಡ್ಕೋಬೇಕು. छुट्टी पत्र देखेंगे बच्चों. छुट्टी पत्र छात्र छुट्टी पत्र लिखना सीखते हैं. छात्र छुट्टी पत्र लिखना सीखते हैं. प्रेषक प्रेषक कौन है यहाँ पर देखेंगे सुधा. सुधा 8वीं कक्षा सरकारी हाई स्कूल मैसूर 570020 यह पिन कोड है. देखेंगे शब्दार्थ. प्रेषक इंद फ्रम आठवीं 8ನೇ कक्षा तरगति. सेवा में गे टू एड्रेस. आदरणीय आदरणीय गौरवान्वित गौरवान्वित. महोदय महोदय मान्यरे महोदय मान्यरे. उपर्युक्त उपर्युक्त मेलकंड मेलकंड. निवेदन निवेदन विनंती. अतः ಆದ್ದರಿಂದ ಆದ್ದರಿಂದ. कृपा कृपे. अभिभावक के हस्ताक्षर. अभिभावक अभिभावक. पोषकರು पोषकರು. हस्ताक्षर सही हस्ताक्षर सही. छात्रा विद्यार्थिनी छात्रा विद्यार्थिनी. देखेंगे बच्चों छुट्टी पत्र. इस पाठ के द्वारा बच्चे छुट्टी पत्र लिखना सीखते हैं. पहले हम क्या करना है, ऊपर दिनांक डालना है. ದಿನಾಂಕವನ್ನ ನಮೂದಿಸಬೇಕು ಹಿಂದಿನ ದಿನದ್ದು. प्रेषक सुधा 8वीं कक्षा सरकारी हाई स्कूल मैसूर 570020. यहाँ पर सुधा छुट्टी पत्र लिख रही है. देखेंगे प्रेषक. प्रेषक का अर्थ क्या है, इंद या फ्रम. ಇಲ್ಲಿ ಪ್ರೇಷಕ್ ಅಂದ್ರೆ ಯಾರು, ಯಾರು ಪತ್ರವನ್ನ ಬರಿತಾ ಇದ್ದಾರಲ್ಲ ಅವರು. ಫ್ರಮ್ ಅಡ್ರೆಸ್ ಅಂತ ಅರ್ಥ. ಅಲ್ಲಿ ಪ್ರೇಷಕ್ ಯಾರು ಬರಿತಾ ಇದ್ದಾರಲ್ಲ ಅವರು. ಇಲ್ಲಿ ಯಾರು ಪತ್ರ ಬರಿತಾ ಇರೋದು, ಸುಧಾ. ಎಷ್ಟನೇ ತರಗತಿ ಅವಳು ಓದ್ತಾ ಇರೋದು, 8ನೇ ತರಗತಿ. 8वीं ಕಕ್ಷಾ 8ನೇ ತರಗತಿ. ಯಾವ ಶಾಲೆಯಲ್ಲಿ ಓದ್ತಾ ಇರೋದು, ಸರ್ಕಾರಿ ಹೈಸ್ಕೂಲ್. ಮಕ್ಕಳೇ ಅಲ್ಲಿ ಗಮನಿಸಿ, ಹೈಸ್ಕೂಲ್ ಅನ್ನೋದು ಇಂಗ್ಲಿಷ್ ವರ್ಡ್, ಆದರೆ ನಾವು ಅದನ್ನು ಹಿಂದಿಯಲ್ಲೂ ಕೂಡ ಹಿಂದಿ ಅಕ್ಷರಗಳ ಮೂಲಕ ಬಳಕೆ ಮಾಡ್ತಿದ್ದೀವಿ. ಸರ್ಕಾರಿ ಹೈಸ್ಕೂಲ್ ಮೈಸೂರು 570020. ಅಂದರೆ ಸುಧಾ ಇಲ್ಲಿ ಪತ್ರ ಬರಿತಾ ಇರೋದು, ಆಕೆ 8ನೇ ತರಗತಿಯಲ್ಲಿ ಓದ್ತಾ ಇದ್ದಾಳೆ. ಸರ್ಕಾರಿ ಹೈಸ್ಕೂಲಲ್ಲಿ ಆಕೆ ಓದ್ತಾ ಇರೋದು. ಯಾವ ಸ್ಥಳ,
ಮೈಸೂರು. ಪಿನ್ ಕೋಡ್ ಏನಿದೆ 570020. ಸೊ ಆ ಸ್ಥಳಕ್ಕೆ ಸಂಬಂಧಿಸಿದಂತಹ ಪಿನ್ ಕೋಡನ್ನು ಸಹ ಬರಿಬೇಕಾಗುತ್ತೆ. ಇದು ನಿಯಮ, ಯಾವ ರೀತಿ ಬರಿಬೇಕು ಅನ್ನೋದು ನಿಯಮ. ತದನಂತರ ಸೇವಾ में ಟು ಅಡ್ರೆಸ್. ಸೇವಾ में ಕಕ್ಷಾ ಅಧ್ಯಾಪಕ. ಇಲ್ಲಿ ಸುಧಾ ಯಾರಿಗೆ ಪತ್ರ ಬರಿತಾ ಇರೋದು? ಕಕ್ಷಾ ಅಧ್ಯಾಪಕ. ಕಕ್ಷಾ ಅಧ್ಯಾಪಕ ಅಂದರೆ ತರಗತಿ ಶಿಕ್ಷಕರು. ಸರ್ಕಾರಿ ಹೈಸ್ಕೂಲ್. ಸರ್ಕಾರಿ ಹೈಸ್ಕೂಲ್. ಕುವೆಂಪು ನಗರ್. ಯಾವ ಏರಿಯಾ? ಕುವೆಂಪು ನಗರ. ಮೈಸೂರು 570020. ಸೊ ಇಲ್ಲೂ ಕೂಡ ಪಿನ್ ಕೋಡನ್ನು ಬರಿಬೇಕಾಗತ್ತೆ. ಸೊ ಸುಧಾ ಪತ್ರ ಬರಿತಾ ಇರೋದು ಯಾವ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ? 3 ದಿನದ ರಜೆ ಕುರಿತು ರಜಾಪತ್ರವನ್ನು ಆಕೆ ಬರಿತಾ ಇರೋದು, ಹೌದಲ್ವಾ? ಪ್ರೇಷಕ್ ಅಂದರೆ ಯಾರು ಬರಿತಾ ಇರೋದಲ್ಲಿ? ಸುಧಾ ಬರಿತಾ ಇರೋದು. ಸುಧಾ ಬರಿತಾ ಇದ್ದಾಳೆ, 8ನೇ ತರಗತಿಯಲ್ಲಿ ಓದ್ತಾ ಇದ್ದಾಳೆ, ಜೊತೆಗೆ ಸರ್ಕಾರಿ ಹೈಸ್ಕೂಲಲ್ಲಿ ಓದ್ತಾ ಇರೋದು, ಹೌದಲ್ವಾ? ಮೈಸೂರು ಪಿನ್ ಕೋಡ್ ಅದನ್ನು ನಮೂದಿಸಿದ್ದಾಳೆ. ತದನಂತರ ಸೇವಾಮೆ. ಸೇವಾಮೆ ಟು ಅಡ್ರೆಸ್ ಯಾರಿಗೆ ಬರಿತಾ ಇರೋದಿಲ್ಲಿ ಆಕೆ? ತರಗತಿ ಶಿಕ್ಷಕರಿಗೆ. ಸರ್ಕಾರಿ ಹೈಸ್ಕೂಲ್, ತದನಂತರ ಕುವೆಂಪು ನಗರ, ಮೈಸೂರು ಮತ್ತು ಪಿನ್ ಕೋಡ್ ಇದೆ. ಅದಾದಮೇಲೆ ಸ್ವಲ್ಪ ಪ್ಲೇಸ್ ಗ್ಯಾಪ್ ಹಾಕಬೇಕು. ತದನಂತರ ಆದರಣೀಯ ಮಹೋದಯ್ ಅಂದರೆ ಗೌರವಾನ್ವಿತ ಮಾನ್ಯರೇ. ಏನಂತ ತಗೋಬೇಕು? ಆದರಣೀಯ ಮಹೋದಯ್. ಅದರ ಅರ್ಥ ಏನು? ಗೌರವಾನ್ವಿತ ಮಾನ್ಯರೇ. ಗುರು ಹಿರಿಯರಿಗೆ ನಾವು ಬರಿತಾ ಇರೋದಲ್ವ ಅಲ್ಲಿ, ಹಾಗಾಗಿ ಗೌರವಾನ್ವಿತ ಮಾನ್ಯರೇ. ವಿಷಯ. ವಿಷಯ ಏನು? 3 दिन की छुट्टी की ಪ್ರಾರ್ಥನಾ ಹೇತು. ಏನಿದೆ ವಿಷಯ? 3 ದಿನದ ರಜೆ ಕುರಿತು ಪ್ರಾರ್ಥನೆಯ ಪತ್ರ ಅಂದರೆ ವಿನಂತಿಸ್ಕೊಳ್ಳೋದು. ರಜೆ ಬೇಕು ಅನ್ನೋದಕ್ಕೆ ವಿನಂತಿಸ್ಕೊಳ್ತಾ ಇರೋದು. ಹಾಗಾಗಿ ಇಲ್ಲಿ ಸುಧಾ 3 ದಿನಗಳ ರಜೆ ಬೇಕು ಅಂತ ಹೇಳ್ಬಿಟ್ಟು ಪತ್ರ ಬರಿತಾ ಇರೋದು. ಉಪರ್ಯುಕ್ತ ವಿಷಯಕ್ಕೆ ಸಂಬಂಧ ಮೇ ಆಪ್ಸೆ ನಿವೇದನ್ ಹೇ ಕಿ. ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ನಿಮ್ಮಲ್ಲಿ ಪ್ರಾರ್ಥಿಸಿಕೊಳ್ಳುವುದೇನೆಂದರೆ, दिनांक 2/9/2020 से दिनांक 4/9/2020 तक मुझे अपने भाई की शादी में भाग लेने के लिए बेंगलुरु जाना है, इसलिए मैं विद्यालय नहीं आ सकती. ಸುಧಾ ಏನು ಮಾಡ್ತಿದ್ದಾಳೆ? ಇಲ್ಲಿ ಪತ್ರ ಬರೀತಿದ್ದಾಳೆ. 3 ದಿನದ ರಜೆ ಕುರಿತು ಪತ್ರ ಬರೀತಿದ್ದಾಳೆ, ಹೌದಲ್ವಾ? ಅದಕ್ಕೆ ರೀಸನ್ ಬೇಕಲ್ವಾ, ಕಾರಣ ಬೇಕಲ್ವಾ, ಯಾಕೆ ಶಾಲೆಗೆ ಬರ್ತಾ ಇಲ್ಲ ಅನ್ನೋದಕ್ಕೆ. ಹಾಗಾಗಿ ಅಲ್ಲಿ ರೀಸನ್ ಹೇಳ್ತಾ ಇದ್ದಾಳೆ, ಜೊತೆಗೆ ದಿನಾಂಕವನ್ನು ನಮೂದಿಸ್ಬೇಕಾಗತ್ತೆ. ಎಷ್ಟು ದಿನಗಳು ಅಂದರೆ ಇಲ್ಲಿ 3 ದಿನಗಳು, ಹಾಗಾಗಿ ದಿನಾಂಕವನ್ನು ನಮೂದಿಸ್ಬೇಕಾಗತ್ತೆ. ಮಕ್ಕಳಲ್ಲಿ ಪ್ರಿಂಟೆಡ್ ಬುಕ್ಕಲ್ಲಿ ಬೇರೆ ಡೇಟ್ ಇದೆ, ಮಂತ್ ಇದೆ, ಇಯರ್ ಇದೆ, ಹೌದಲ್ವಾ? ನಾನು ಅದನ್ನು ಬದಲಾಯಿಸಿದ್ದೀನಿ, ನಿಮಗೆ ಅರ್ಥ ಆಗಲಿ ಅನ್ನೋದಕ್ಕೆ ಅದನ್ನು ಬದಲಾವಣೆ ಮಾಡಿದ್ದೀನಿ ಅಲ್ಲಿ. ಸೊ ಈಗ ಮುಂಚೆ ಹೇಳಿದಂಥ ಡೇಟನ್ನು ನೀವು ಮೆನ್ಷನ್ ಮಾಡ್ಕೋಬೇಕಾಗತ್ತೆ ಅಲ್ಲಿ. ಸೊ ಅಲ್ಲಿ ಸುಧಾ ಏನು ಮಾಡ್ತಾ ಇದ್ದಾಳೆ? 3 ದಿನದ ರಜೆಯನ್ನು ಕೇಳ್ತಾ ಇದ್ದಾಳೆ. ಆಗ 3 ದಿನದ ರಜೆಗೆ ಏನು ಮಾಡಬೇಕು? ದಿನಾಂಕವನ್ನು ಮೆನ್ಷನ್ ಮಾಡಬೇಕಾಗತ್ತೆ, ದಿನಾಂಕವನ್ನು ನಮೂದಿಸ್ಬೇಕಾಗತ್ತೆ. ಉಪರ್ಯುಕ್ತ ವಿಷಯಕ್ಕೆ ಸಂಬಂಧ ಮೇ ಆಪ್ಸೆ ನಿವೇದನ್ ಹೇ ಕಿ. ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ನಿಮ್ಮಲ್ಲಿ ಪ್ರಾರ್ಥಿಸುವುದೇನೆಂದರೆ, ವಿನಂತಿಸಿಕೊಳ್ಳುವುದೇನೆಂದರೆ, ದಿನಾಂಕ 2/9/2020 4/9/2020 ಮುझे अपने भाई की शादी में भाग लेने के लिए. ನಾನು ನನ್ನ ಸಹೋದರನ ಮದುವೆಗೆ ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ. ಬೆಂಗಳೂರು ಜಾನಾ ಹೇ, ಇಸ್ಲಿಯೇ ಮೈ ವಿದ್ಯಾಲಯ ನಹಿ ಆಸಕ್ತಿ. ನಾನು ಅಣ್ಣನ ಮದುವೆಗೆ ಬೆಂಗಳೂರಿಗೆ ಹೋಗ್ತಾ ಇರೋದ್ರಿಂದ ಶಾಲೆಗೆ ನಾನು ಹಾಜರಾಗಲು ಸಾಧ್ಯವಾಗ್ತಿಲ್ಲ. ಅತಃ ಆದ್ದರಿಂದ ಆಪ್ಸೆ ಪ್ರಾರ್ಥನಾ ಕರ್ತಿ ಹೂಂ ಕಿ. ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ, ಆದ್ದರಿಂದ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ, ಇನ್ 3 ದಿನೋं की छुट्टी देने की कृपा करे. ಈ 3 ದಿನಗಳ ರಜೆಯನ್ನು ನನಗೆ ಮಂಜೂರು ಮಾಡಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ರಿಕ್ವೆಸ್ಟ್ ಮಾಡಬೇಕಲ್ಲ, ರಜೆಯನ್ನು ಕೇಳ್ತಾ ಇರೋದ್ರಿಂದ ರಿಕ್ವೆಸ್ಟ್ ಇರಬೇಕು, ಹಾಗಾಗಿ ವಿನಂತಿಸಿಕೊಳ್ಳುತ್ತೇನೆ ಅಂತೇಳಿ ಕೇಳ್ತಾ ಇದ್ದಾಳೆ. ಇನ್ನು ಲೆಫ್ಟ್ ಸೈಡಲ್ಲಿ ಏನು ಮಾಡಬೇಕು? ಧನ್ಯವಾದ ಸಹಿತ ಅಂದರೆ ಧನ್ಯವಾದಗಳೊಂದಿಗೆ ಅಂತೇಳಿ ಬರಿಬೇಕು. ಅದರ ನೆಕ್ಸ್ಟಲ್ಲಿ ಅಭಿಭಾವಕಕ್ಕೆ ಹಸ್ತಾಕ್ಷರ. ಏನು ಅಭಿಭಾವಕಕ್ಕೆ ಹಸ್ತಾಕ್ಷರ ಅಂದರೆ ಪೋಷಕರ ಸಹಿ. ಅಂದರೆ ಆ ಮಗು ಶಾಲೆಗೆ ಬರ್ತಾ ಇಲ್ಲ, ಈ ಕಾರಣದಿಂದ ಬರ್ತಾ ಇಲ್ಲ, ಅದಕ್ಕೆ ನಮಗೆ ಒಪ್ಪಿಗೆ ಇದೆ ಅನ್ನೋದಕ್ಕೆ ಪೋಷಕರ ಸಹಿ ಬೇಕಲ್ಲಿ, ಪೇರೆಂಟ್ಸ್ ಸೈನು ಬೇಕಾಗುತ್ತೆ. ಸೊ ಅಭಿಭಾವಕಕ್ಕೆ ಹಸ್ತಾಕ್ಷರ ಅಂದರೆ ಏನಲ್ಲಿ? ಪೋಷಕರ ಸಹಿ. ರೈಟ್ ಸೈಡಲ್ಲಿ ಏನು ಮಾಡಬೇಕು? ಆಪ್ಕಿ ಆಜ್ಞಾಕಾರಿ ಛಾತ್ರ. ಇಲ್ಲಿ ಬರಿತಾ ಇರೋದು ಯಾರು? ಸುಧಾ.
ಹೌದಲ್ವಾ? ಆಪ್ಕಿ ಆಜ್ಞಾಕಾರಿ ಛಾತ್ರ, ಛಾತ್ರ ಅಂದರೆ ವಿದ್ಯಾರ್ಥಿನಿ. ಸುಧಾ. ಸೊ ಈಗ ಇಲ್ಲಿ ಸುಧಾ ಯಾವ ರೀತಿ ಪತ್ರ ಬರಿತಾ ಇದ್ದಾಳೆ ಅನ್ನೋದ್ರ ಬಗ್ಗೆ ನಿಮಗೆ ಕೊಟ್ಟಿದ್ದಾರೆ, ಹೌದಲ್ವಾ? ನಿಮಗೆ ಈಗ ಗೊತ್ತಾಯಿತು ಯಾವ ರೀತಿ ಪತ್ರವನ್ನು ಬರಿಬೇಕು ಅಂತ. ಒಂದು ನಿಯಮ ಇರುತ್ತೆ, ಆ ನಿಯಮದ ಪ್ರಕಾರನೇ ನಾವೇನು ಮಾಡ್ತೀವಿ, ಪತ್ರವನ್ನು ಬರಿತಾ ಹೋಗ್ತೀವಿ. ಈಗ ಇಲ್ಲಿ ನಿಮಗೆ ಗೊತ್ತಾಗಿದ್ದೇನು, ಪ್ರೇಷಕ್ ಅಂದರೆ ಇಂದ ಅನ್ನೋದು, ಅಂದರೆ ಫ್ರಮ್ ಅಡ್ರೆಸ್. ಯಾರು ಇಲ್ಲಿ ಪತ್ರ ಬರಿತಾ ಇರೋದು? ಸುಧಾ. यहाँ पर छुट्टी पत्र कौन लिख रही है? सुधा. किसको लिख रही है? कक्षा अध्यापक को, है ना? ಇಲ್ಲಿ ಸುಧಾ ರಜಾಪತ್ರವನ್ನು ಬರಿತಾ ಇರೋದು ತರಗತಿ ಶಿಕ್ಷಕರಿಗೆ ಇಲ್ಲಿ ರಜಾಪತ್ರವನ್ನು ಬರಿತಾ ಇರೋದು. ಜೊತೆಗೆ ಈಗ ನಾವೇನು ಮಾಡೋಣಂತೆ, ನಿಮ್ಮ ಹೆಸರನ್ನು ಹಾಕಿ, ನೀವು ಓದ್ತಕ್ಕಂಥ ಶಾಲೆಯ ಹೆಸರನ್ನು ಹಾಕಿ ಪತ್ರ ಬರೆಯೋದು ಹೇಗೆ ಅಂತ ನೋಡೋಣಂತೆ. ಈಗ ಅಲ್ಲೇನಿದೆ, ಪ್ರೇಷಕ್ ಇದೆ, ಹೌದಲ್ವಾ? ಫಸ್ಟಿಗೆ ಪ್ರೇಷಕ್, ಪ್ರೇಷಕ್. ಅಲ್ಲಿ ಸುಧಾ ಇದೆ, ಸುಧಾ ಬದಲಾಗಿ ಏನು ಮಾಡೋಣಂತೆ, ನಿಮ್ಮ ಹೆಸರನ್ನು ಬರಿಬೇಕಾಗತ್ತೆ. ಸೊ ಇಲ್ಲಿ ನಾನು ಡ್ಯಾಶ್ ಹಾಕ್ತೀನಿ, ನಿಮ್ಮ ಹೆಸರನ್ನು ಬರಿಬೇಕು ನೀವಿಲ್ಲಿ. 8वीं कक्षा, 8वीं कक्षा श्री सिद्धगंगा, श्री सिद्धगंगा हाई स्कूल, श्री सिद्धगंगा हाई स्कूल, दावणಗೆರೆ, पिन कोड 577002. प्रेषक, यहाँ पर आपके नाम लिखना है. 8वीं कक्षा श्री सिद्धगंगा हाई स्कूल दावणಗೆರೆ 577002. ಇಲ್ಲಿ ನೀವು ಹೇಗೆ ಪತ್ರ ಬರಿಬೇಕು ಅನ್ನೋದನ್ನ ನಾನು ಹೇಳ್ಕೊಡ್ತಾ ಇದ್ದೀನಿ. ಸೊ ಇಲ್ಲಿ ನಿಮ್ಮ ಹೆಸರನ್ನು ತಗೋಬೇಕು, ನೀವು ಪ್ರೇಕ್ಷಕ್ ತಗೋಬೇಕು, ನಂತರ ನಿಮ್ಮ ಹೆಸರು ತಗೋಬೇಕು. ಉದಾಹರಣೆಗೆ ನಾನು ಮೇಘನಾ ಅಂತ ಬರಿತೀನಿ, ಮೇಘನಾ. ನಿಮ್ಮ ಹೆಸರನ್ನು ನೀವಿಲ್ಲಿ ಬರಿಬೇಕಾಗತ್ತೆ. ನಂತರ 8वीं कक्षा 8ನೇ ತರಗತಿ ಶ್ರೀ ಸಿದ್ಧಗಂಗಾ ಹೈಸ್ಕೂಲ್, ನಮ್ಮ ಶಾಲೆ ಹೆಸರು ಯಾವುದು? ಶ್ರೀ ಸಿದ್ಧಗಂಗಾ ಹೈಸ್ಕೂಲ್ ಅಂತ ಇಲ್ಲಿ ನೀವು ಬರಿಬೇಕಾಗತ್ತೆ. ದಾವಣಗೆರೆ 577002. ಸೊ ಇದು ಪಿನ್ ಕೋಡ್. ಅರ್ಥ ಆಗ್ತಿದೆ ಅಲ್ವಾ? ಇಲ್ಲಿ ನಿಮ್ಮ ಹೆಸರನ್ನು ಹಾಕಿ ಬರೆದಾಗ ಹೇಗೆ ಬರಿಬೇಕು ಅನ್ನೋದು ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಸೊ ಇದನ್ನು ಒಂದು ಪೇಪರ್ನಲ್ಲಿ ಬರಿತಾ ಹೋಗಿ. ನೆಕ್ಸ್ಟು ಟು ಅಡ್ರೆಸ್ ನೋಡೋಣಂತೆ. सेवा में, अब देखेंगे सेवा में. ಸೇವಾ ಮೇ ಸಾಮಾನ್ಯವಾಗಿ ನಾವು ಹೆಡ್ ಮಾಸ್ಟರ್, ಹೆಡ್ ಮಿಸ್ಸಿಗೆ ನಾವು ಬರಿತೀವಲ್ವ. ಸೊ ಮುಖ್ಯೋಪಾಧ್ಯಾಯರಿಗೆ ನಾವು ಬರೆಯೋದು, ತರಗತಿ ಶಿಕ್ಷಕರಿಗೆ ನಾವು ಬರೆಯೋಲ್ಲ. ಹಾಗಾಗಿ ನಾವೇನು ಮಾಡೋಣಂತೆ, ಮುಖ್ಯೋಪಾಧ್ಯಾಯರ ಹೆಸರಲ್ಲಿ ತಗೊಳ್ಳೋಣಂತೆ. ಸೇವಾ ಮೇ ಪ್ರಧಾನ್, ಪ್ರಧಾನ್ अध्यापिका, प्रधान अध्यापिका श्री सिद्धगंगा हाई स्कूल, ಶ್ರೀ ಸಿದ್ಧಗಂಗಾ ಹೈಸ್ಕೂಲ್ ಯಾವ ಏರಿಯಾದಲ್ಲಿದೆ ಅದನ್ನು ತಗೋಬೇಕು. ಸಿದ್ಧಲಿಂಗೇಶ್ವರ್ ನಗರ್, ಸಿದ್ಧಲಿಂಗೇಶ್ವರ್ ನಗರ್, ದಾವಣಗೆರೆ 577002.
ಸೇವಾ ಮೇ ಪ್ರಧಾನ ಅಧ್ಯಾಪಕ, ನಾವಿಲ್ಲಿ ಹೆಡ್ ಮಿಸ್ಗೆ ಪತ್ರವನ್ನು ಬರಿತಾ ಇದ್ದೀವಿ. ಸೊ ಹಾಗಾಗಿ ಪ್ರಧಾನ ಅಧ್ಯಾಪಿಕಾ ಅಂತೇಳಿ ತಗೊಂಡಿದ್ದೀನಿ. ಪ್ರಧಾನ ಅಧ್ಯಾಪಿಕಾ ಶ್ರೀ ಸಿದ್ಧಗಂಗಾ ಹೈಸ್ಕೂಲ್, ಸಿದ್ಧಲಿಂಗೇಶ್ವರ ನಗರ್, ದಾವಣಗೆರೆ 57702. ನಾವಿಲ್ಲಿ ಟು ಅಡ್ರೆಸ್ಗೆ ಏನು ಮಾಡ್ತಾ ಇದ್ವಿ, ಮುಖ್ಯ ಉಪಾಧ್ಯಾಯರಿಗೆ ಇಲ್ಲಿ ನಾವು ಪತ್ರ ತಗೊಳ್ತಿರೋದು. ಹಾಗಾಗಿ ಏನು ಮಾಡ್ತಾ ಇದ್ದೀವಿ, ಸಿದ್ಧಗಂಗಾ ಶಾಲೆ, ಸಿದ್ಧಲಿಂಗೇಶ್ವರ ನಗರ, ದಾವಣಗೆರೆ, ತದನಂತರ ಪಿನ್ ಕೋಡನ್ನು ಮೆನ್ಷನ್ ಮಾಡಿದ್ವಿ. ಸೊ ಫ್ರಮ್ ಅಡ್ರೆಸ್ಸಲ್ಲಿ ಏನು ಮಾಡಿದ್ವಿ, ನಾವು ನಿಮ್ಮ ಹೆಸರನ್ನು ಹಾಕಿ ಬರಿಬೇಕು, ಶಾಲೆ ಹೆಸರು ತಗೋಬೇಕು ಅನ್ನೋದು ಹೇಳಿದೆ. ಈಗ ಟು ಅಡ್ರೆಸ್ಸಲ್ಲಿ ಈ ರೀತಿಯಾಗಿ ಬರಿತಾ ಹೋಗಬೇಕು. ಇನ್ನು ಉಳಿದಂತೆ ಸಾಮಾನ್ಯವಾಗಿ ಆದರಣೀಯ ಮಹೋದಯ ಏನಿದೆ ಅದು ಕಂಟಿನ್ಯೂಷನ್ ಆಗ್ತಾ ಹೋಗುತ್ತೆ. ಸೊ ಹಾಗೆ ಬರಿತಾ ಹೋಗ್ತೀರಾ. ನಾನಿಲ್ಲಿ ಗರ್ಲ್ ನೇಮ್ ತಗೊಂಡಿರೋದಕ್ಕೆ, ಮೇಘನಾ ಅನ್ನೋದು ಗರ್ಲ್ ನೇಮ್ ತಗೊಂಡಿರೋದಕ್ಕೆ ಯಥಾವತ್ ಹಾಗೆ ಬರಿತೀರಾ. ಸಪೋಸ್ ಬಾಯ್ ನೇಮ್ ತಗೊಂಡೆ ಅಂದರೆ ಹುಡುಗನ ಹೆಸರು ತಗೊಂಡೆ, ರಘು, ರಾಜು ಅಂತ ತಗೊಂಡೆ ಅಂದರೆ ಅವಾಗ ಏನಾಗುತ್ತೆ, ಉಪಯುಕ್ತ ವಿಷಯ ಆ ಪ್ಯಾರಾಗ್ರಾಫ್ನ ಅಬ್ಸರ್ವ್ ಮಾಡ್ರಿ. ಉಪಯುಕ್ತ ವಿಷಯಕ್ಕೆ ಸಂಬಂಧ ಮೇ ಅಲ್ಲಿದೆಲ್ಲ ಆ ಪ್ಯಾರಾಗ್ರಾಫನ್ನು ನೋಡಿದ್ರೆ ಗೊತ್ತಾಗುತ್ತೆ. ಥರ್ಡ್ ಲೈನಲ್ಲಿ ಇಸ್ಲಿಯೇ ಮೈ ವಿದ್ಯಾಲಯ ನಹಿ ಆಸಕ್ತ ಅಂತ ಬರಿಬೇಕಾಗುತ್ತೆ. ನಹಿ ಆಸಕ್ತ ಯಾರು ಬರಿಬೇಕಾಗುತ್ತೆ, ಅಲ್ಲಿ ಬಾಯ್ ಬರೆದ್ರೆ, ಲೆಟರನ್ನು ಬಾಯ್ ಬರೆದ್ರೆ ಏನು ಮಾಡಬೇಕಾಗತ್ತೆ, ನಹಿ ಆಸಕ್ತ ಅಂತ ಬರಿಬೇಕಾಗತ್ತೆ. ಅದೇ ರೀತಿ ಅತಃ ಆಪ್ಸೆ ನಿವೇದನ್ ಕರ್ತಿ ಹೂ ಗರ್ಲ್ ಬರೆದ್ರೆ, ಅದೇ ಬಾಯ್ ಬರೆದ್ರೆ ಕರ್ತಾ. ಪ್ರಾರ್ಥನಾ ಕರ್ತಿ ಹೂ ಕಿ ಅಂತ ಇದೆ, ಹೌದಲ್ವಾ. ಪ್ರಾರ್ಥನಾ ಕರ್ತಾ ಹೂ ಅಂದರೆ ಬಾಯ್ ಬರೆದ್ರೆ ಈ ಎರಡು ಶಬ್ದಗಳಲ್ಲಿ ಚೇಂಜ್ ಆಗುತ್ತೆ. ಎಲ್ಲಿ ಇಸ್ಲಿಯೇ ಮೈ ವಿದ್ಯಾಲಯ ನಹಿ ಆಸಕ್ತಿ ಅನ್ನೋದೇನಿದೆ ಅಲ್ಲಿ ಬಾಯ್ ಬರೆದಾಗ ನಹಿ ಆಸಕ್ತ ಅಂತ ಆಗುತ್ತೆ. ಅದೇ ರೀತಿ ಅತಃ ಆಪ್ಸೆ ನಿವೇದನ್ ಯಾ ಪ್ರಾರ್ಥನಾ ಕರ್ತಿ ಹೂ ಕಿ ಅಂತ ಇದೆಯಲ್ಲ ಅಲ್ಲಿ ಕೂಡ ತಾ ಪ್ರಯೋಗ ಆಗುತ್ತೆ ಬಾಯ್ ಬರೆದಾಗ. ಅದೇ ರೀತಿ ಲಾಸ್ಟಲ್ಲಿ ಆಪ್ಕೆ ಆಜ್ಞಾಕಾರಿ ಛಾತ್ರ ಅಂತ ಇದೆಯಲ್ಲ ಅಲ್ಲಿ ಏನಾಗುತ್ತೆ, ಆಪ್ಕ ಆಜ್ಞಾಕಾರಿ ಛಾತ್ರ ಅಂತ ಆಗುತ್ತೆ. ಆಪ್ಕ ಆಜ್ಞಾಕಾರಿ ಛಾತ್ರ ಅಂತ ಆಗುತ್ತೆ. ಏನು ಛಾತ್ರ ಅಂದರೆ ವಿದ್ಯಾರ್ಥಿ, ಛಾತ್ರ ಆಯಿತು ಅಂದರೆ ಅದು ವಿದ್ಯಾರ್ಥಿನಿ ಅಂತ ಆಗುತ್ತೆ. ಅರ್ಥ ಆಗ್ತಿದೆ ಅಲ್ವಾ. ಸೊ ಈ ರೀತಿಯಾಗಿ ನಾವು ಪತ್ರವನ್ನು ಬರಿತಾ ಹೋಗ್ತೀವಿ. ಸೊ ನೀವು ಎರಡು ವಿಷಯ ಅರ್ಥ ಮಾಡ್ಕೊಂಡ್ರಿ. ಇಲ್ಲಿ ಸುಧಾ ಬರೆದಂಥ ಪತ್ರ ಹೇಗಿದೆ ಅದ್ರ ಬಗ್ಗೆ ನಿಮಗೆ ಜ್ಞಾನ ಸಿಕ್ತು, ಜೊತೆಗೆ ನಾವು ವೈಯಕ್ತಿಕವಾಗಿ ಶಾಲೆಗೆ ಬರೆದ್ರೆ ಹೇಗೆ ಬರಿತೀವಿ ಅನ್ನೋದ್ರ ಬಗ್ಗೆನೂ ನಿಮಗೆ ಉದಾಹರಣೆ ಸಿಕ್ತು, ಹೌದಲ್ವಾ. ಸೊ ಈ ರೀತಿಯಾಗಿ ಪತ್ರವನ್ನು ಬರಿಬೇಕಾಗುತ್ತೆ. ಇನ್ನು ಪತ್ರ ಬರೆಯೋದಕ್ಕೆ ಯಾವೆಲ್ಲ ಮಾರ್ಗಗಳಿದೆ ಅಂತ ನೋಡೋಣಂತೆ. ಅಂದರೆ ಯಾವ ರೀತಿಯಾಗಿ ಯಾರಿಗೆ ಯಾವ ರೀತಿ ಸಂಬೋಧನೆಯನ್ನ ಮಾಡ್ತೀವಿ. ಇಲ್ಲಿ ಗುರುವರ್ಗದವ್ರಿಗೆ ಏನು ಮಾಡಿದ್ವಿ, ಆದರಣೀಯ ಮಹೋದಯ ಅಂತ ತಗೊಂಡ್ವಿ, ಹೌದಲ್ವಾ. ಹಾಗೆ ಯಾರ್ಯಾರಿಗೆ ಯಾವ ರೀತಿಯಲ್ಲಿ ಬರಿತಾ ಹೋಗ್ತೀವಿ ಅಂತ ನೋಡೋಣಂತೆ. पत्र लेखन के परिभाषिक शब्द पद, संबोधन, अभिवादन तथा समापन. बड़े और गुरुजनों के लिए, बड़े और
गुरुजनों के लिए। माननीय, कैसे संबोधन करते हैं? माननीय, आदरणीय, पूजनीय। अभिवादन कैसे करते हैं? चरण स्पर्श, चरण स्पर्श। चरण वंदन, चरण वंदन। सादर प्रणाम, सादर प्रणाम। समापन, आपका, आपका आज्ञाकारी। आपका ಆಜ್ಞಾಕಾರಿ। ಪತ್ರವನ್ನು ಬರೆಯುವಾಗ ನಾವು ಯಾವ ರೀತಿ ಸಂಬೋಧಿಸ್ತೀವಿ ಅಂತ ಅನ್ನೋದನ್ನ ಇಲ್ಲಿ ಹೇಳ್ತಾ ಇರೋದು। ಬಡೆ ಅವ್ರ ಗುರುಜನೋಂ ಕೆ ಲಿಯೆ ಅಂದ್ರೆ ಹಿರಿಯರಿಗೆ, ಗುರುಗಳಿಗೆ ನಾವು ಯಾವ ರೀತಿ ಸಂಬೋಧನೆ ಮಾಡ್ತೀವಿ? ಮಾನನೀಯ, ಆದರಣೀಯ, ಪೂಜನೀಯ ಅಂದ್ರೆ ಟೋಟಲಿ ಇದು ಗೌರವಾನ್ವಿತರು ಅಂತ ಶಬ್ದದ ಅರ್ಥ ಕೊಡುತ್ತೆ। ಇನ್ನು ಅಭಿವಾದನ ಹೇಗೆ ಮಾಡ್ತೀವಿ ಅಂದ್ರೆ ಚರಣ ಸ್ಪರ್ಶ, ಚರಣ ವಂದನ್, ಸಾದರ್ ಪ್ರಣಾಮ್, ಸಾದರ್ ಅಂದ್ರೆ ಶಿರಸಾಷ್ಟಾಂಗ ನಮಸ್ಕಾರ ಅಂತ ಹೇಳ್ತೀವಲ್ವಾ ಅದು। ಕೊನೆಗೆ ಸಮಾಪ್ತಿ ಹೇಗೆ ಮಾಡ್ತೀವಿ? ಆಪ್ಕ ಆಜ್ಞಾಕಾರಿ ಅಂತ ಹೇಳ್ಬಿಟ್ಟು ಸಮಾಪ್ತಿಯನ್ನ ಮಾಡ್ತೀವಿ। ಹಾಗಾದ್ರೆ ಗುರು ಹಿರಿಯರಿಗೆ ನಾವು ಹೇಗೆ ತಗೊಂತೀವಿ? ಮಾನನೀಯ, ಆದರಣೀಯ, ಗೌರವಾನ್ವಿತ ಅಂತೇಳಿ ತಗೊಳ್ತೀವಿ। ಅಭಿವಾದನ್ ಹೇಗೆ ಮಾಡ್ತೀವಿ? ಚರಣ ಸ್ಪರ್ಶ ಅಂದ್ರೆ ಪಾದಾರವಿಂದಕ್ಕೆ ಅಂತ ಹೇಳ್ತೀವಲ್ಲ ಹಾಗೆ। ಸಾದರ್ ಪ್ರಣಾಮ್, ಶಿರಸಾಷ್ಟಾಂಗ ನಮಸ್ಕಾರ। ಕೊನೆಗೆ ಸಮಾಪ್ತಿ ಹೇಗೆ ಮಾಡ್ತೀವಿ ನಾವು? ಆಪ್ಕ ಆಜ್ಞಾಕಾರಿ ಅಂತ ಹೇಳ್ಬಿಟ್ಟು ಸಮಾಪ್ತಿಯನ್ನ ಮಾಡ್ತೀವಿ। ಸೊ ಇದೆಲ್ಲ ಒಂದು ನಿಯಮ, ಪತ್ರವನ್ನು ಬರೀತಕ್ಕಂಥ ಒಂದು ನಿಯಮ। ಅದೇ ರೀತಿ ಸೆಕೆಂಡ್ ಒನ್ ನೋಡೋಣಂತೆ। बराबर वालों के लिए, बराबर वालों के लिए। प्रिय भाई, प्रिय मित्र। सप्रेम नमस्ते, सप्रेम नमस्ते। नमस्कार, तुम्हारा, तुम्हारा मित्र। स्नेही, ಬರಾಬರ್ ವಾಲೋಂ ಕೆ ಲಿಯೆ ಅಂದರೆ ನಮ್ಮ ಸರಿಸಮಾನ ಏಜ್ನವರಿಗೆ, ವಯಸ್ಸಿನವರಿಗೆ, ನಮಗೆ ಸರಿಸಮಾನಾದ ವಯಸ್ಸು ಇರ್ತಾರಲ್ಲ ಅಂಥವರಿಗೆ ಯಾವ ರೀತಿ ನಾವು ಪತ್ರ ಬರೆದಾಗ ಸಂಬೋಧನೆಯನ್ನು ಮಾಡ್ತೀವಿ? ಪ್ರಿಯ ಭಾಯಿ, ಪ್ರಿಯ ಮಿತ್ರ ಅಂತೇಳಿ ತಗೊಳ್ತೀವಿ। ಅದೇ ರೀತಿ ಸಪ್ರೇಮ ನಮಸ್ತೆ, ಪ್ರೀತಿಯ ನಮಸ್ತೆ ಅಥವಾ ನಮಸ್ಕಾರ ಅಂತೇಳಿ ತಗೊಳ್ತೀವಿ। ಇನ್ನು ಸಮಾಪನ ಯಾವ ರೀತಿ ಮಾಡ್ತೀವಿ ಅಂದರೆ ತುಮಹಾರ ಮಿತ್ರ, ನಿನ್ನ ಗೆಳೆಯ, ನಿನ್ನ ಗೆಳತಿ, ನಿನ್ನ ಸ್ನೇಹಿ, ಈ ರೀತಿ ತಗೊಳ್ತೀವಿ। ಸೊ ಹಾಗಾದರೆ ನಮ್ಮ ಸಮಾನ ವಯಸ್ಕರಿಗೆ ನಾವು ಏನು ಮಾಡ್ತೀವಿ? ಒಂದೇ ಏಜ್ನಲ್ಲಿ ಇರೋರಿಗೆ ಈ ರೀತಿಯಾಗಿ ಸಂಬೋಧನೆ ಮಾಡ್ತೀವಿ, ಅಭಿವಾದನ ಮಾಡ್ತೀವಿ ತಥಾ ಸಮಾಪನ ಕೂಡ ಮಾಡ್ತೀವಿ। ಇನ್ನು ಥರ್ಡ್ ಒನ್ ನೋಡೋದಾದರೆ छोटों के लिए, छोटों के लिए। प्रिय,
चिरंजीवी, चिरंजीव, चिरंजीव रहो, आशीर्वाद, आशीर्वाद, तुम्हारा हितैषी, तुम्हारा हितैषी, शुभ चिंतक, ಚೌಟೋಂ के लिए ಅಂದರೆ ಚಿಕ್ಕವರಿಗೆ, ನಮಗಿಂತ ಏಜಲ್ಲಿ ಚಿಕ್ಕವರಿರೋರಿಗೆ ಯಾವ ರೀತಿ ತಗೊಳ್ತೀವಿ ಅಂದರೆ ಯಾವ ರೀತಿ ಸಂಬೋಧನೆ ಮಾಡ್ತೀವಿ? ಪ್ರಿಯ, ಚಿರಂಜೀವ್. ಅಭಿವಾದನೆ ಹೇಗೆ ಮಾಡ್ತೀವಿ? ಚಿರಂಜೀವ್ ರಹೋ. ಆಶೀರ್ವಾದ್. ಸಮಾಪನ ಹೇಗೆ ಮಾಡ್ತೀವಿ? ತುಮ್ಹಾರ ಹಿತೈಷಿ ಯಾ ಶುಭ ಚಿಂತಕ್. ಈ ರೀತಿಯಾಗಿ ನಾವು ಪ್ರಯೋಗ ಮಾಡ್ತೀವಿ. ಈಗ ನಿಮಗೆ ಕೊಟ್ಟಿರೋದು ಕೇವಲ ರಜಾಪತ್ರದ ಬಗ್ಗೆ ಮಾಹಿತಿ ಅಷ್ಟೇ. ಹಾಗಾಗಿ ನೀವು ಅದನ್ನು ತಿಳ್ಕೊಳ್ಳಿ. ಅದ್ರ ಜೊತೆಗೆ ಈ ರೀತಿ ಪತ್ರವನ್ನು ಬರೆಯುವಾಗ ಯಾವ ರೀತಿ ನಾವು ಶಬ್ದ ಪ್ರಯೋಗ ಮಾಡ್ತೀವಿ ಅನ್ನೋದನ್ನು ನೀವು ತಿಳ್ಕೊಬೇಕಾಗತ್ತೆ. ಈಗ ನಾನು ನಿಮಗೆ ನಿಮ್ಮ ಹೆಸರು ಹಾಕಿ ಪತ್ರ ಬರೀರಿ ಅಂತ ಏನು ಹೇಳಿದ್ನಲ್ಲ, ಅದನ್ನು ಏನು ಮಾಡಬೇಕು, ನೀವು ಒಂದು ಪೇಪರಲ್ಲಿ ಬರಿತಾ ಹೋಗ್ತೀರಾ. ಸೊ ಆವಾಗ ನೀವೇ ವೈಯಕ್ತಿಕವಾಗಿ ಒಂದು ಪತ್ರವನ್ನು ಬರೆದಿರ್ತಕ್ಕಂಥ ಮಾಹಿತಿ ನಿಮಗೆ ಅರ್ಥ ಆಗುತ್ತೆ. ಯಾವ ರೀತಿ ಬರಿಬೇಕು ಅನ್ನೋದು ನಿಮಗೆ ಅರ್ಥ ಆಗುತ್ತೆ. ಸೊ ಚುಟ್ಟಿ ಪತ್ರ ಬಗ್ಗೆ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಧನ್ಯವಾದ.